ಸ್ವಲ್ಪ ಸಂಘರ್ಷ ಅದು ಒಂದು ಸಂಘರ್ಷ. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು ಏನಂದರೆ, ಜಂಟಿ ಕ್ರಿಯಾ ಸಮಿತಿ ಕೇಳಿದ್ದು ಕೂಡ 12ನೇ ತಾರೀಕು ಆದೇಶ ಬಂದ ಮೇಲೆ ಸರ್ಕಾರದಿಂದ MD ಅವರು ನಮ್ಮನ್ನು ಕರೆಸಿ ಈ ರೀತಿ ಆದೇಶ ಮಾಡಿದ್ದೆ, ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ನಾವು ಹೇಳಿದ್ವಿ, ಈ ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಿದ್ದೀರಿ, 29ನೇ ತಾರೀಕು ನಮ್ಮ ಜೊತೆ ಒಳಗಡೆ ಮಾತಾಡಿ ಅಲ್ಲಿಂದ 10-12 ದಿವಸ ಟೈಮ್ ಇತ್ತು. ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ದರೆ ನಾವು ಅವ್ರ ಮುಂದೆ ನಮ್ಮ ಬೇಡಿಕೆಗಳನ್ನು ಹೇಳಿ ಈ 12.5% ಹೆಚ್ಚಳ ಮಾಡಿಸೋದಕ್ಕೆ ನಾವು ಅವ್ರನ್ನ ಒತ್ತಡ ಹಾಕ್ತಾ ಇದ್ವಿ, ಮನವೊಲಿಸ್ತಾ ಇದ್ವಿ. 1/1/24ಕ್ಕೆ ದಿನಾಂಕ ಬದಲಾವಣೆ ಮಾಡೋಕ್ಕೆ ಅವ್ರನ್ನ ಮನವೊಲಿಸ್ತಾ ಇದ್ವಿ. ನೀವು ನಮ್ಗೆ ಅವಕಾಶನೇ ಕೊಡಿದ್ರೆ ಆದೇಶ ಮಾಡಿಬಿಟ್ಟು ಇವಾಗ ಒಪ್ಕೊಳ್ಳಿ ಅಂತಂದರೆ ನಾವು ನಮ್ಮ ಮುಷ್ಕರದ ನೋಟಿಸನ್ನು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಸಾರಿಗೆ ಮಂತ್ರಿಗಳ ಜೊತೆಯಲ್ಲೂ ಮಾತುಕತೆಗೆ ಅವಕಾಶ ಕೊಡಲಿಲ್ಲ ಅನ್ನೋದೇ ನಮ್ಮ ದೂರಾಗಿದೆ. ಈಗ ಯಾರೋ ಹಾಕಿದಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ನಮ್ಗೆ ಈ ಅವಕಾಶ ಸಿಕ್ಕಿದೆ. ನಾಳೆ ಇದು ವಿಫಲ ಆಯಿತು ಅಂದರೆ ಇನ್ಯಾವುದೋ ವಿಷಯಕ್ಕೆ ಮುಷ್ಕರ ಆಗೋದಿಲ್ಲ ಅಂತ ಹೇಳಲ್ಲ. ನಾವು ಈಗಲೂ ಸಹ ಹೈಕೋರ್ಟ್ ಏನಾದರೂ ನಮ್ಮ ವಿರುದ್ಧ ನಮ್ಗೆ ಈ ಅವಕಾಶವನ್ನು ಕಲ್ಪಿಸಿಕೊಡದೆ ಬರೀ ನಮ್ಮ ಮಾತ್ರ ನೀವು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ಜನ ಯಾವ ರೀತಿ ತೀರ್ಮಾನ ಮಾಡ್ತಿದ್ರು ನಮಗೆ ಖಂಡಿತವಾಗ್ಲೂ ಅದ್ರ ಅಂದಾಜಿಲ್ಲ. ಜಂಟಿ ಕ್ರಿಯಾ ಸಮಿತಿ ತೀರ್ಮಾನನೂ ಬೇರೆ ಆಗ್ತಾ ಇತ್ತು. ಅದೇ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾಗಿ ಆದೇಶದ ವಿರುದ್ಧ ಅದೆಲ್ಲನೂ ನಾವು ಆಲೋಚನೆ ಮಾಡ್ತಿದ್ವಿ. ಈಗ ಹೈಕೋರ್ಟ್ ನಮಗೊಂದು ಅವಕಾಶ ಕೊಟ್ಟಿದೆ, ಇದನ್ನು ಅವಕಾಶ ಉಪಯೋಗಿಸಿಕೊಂಡು ನಮ್ಮ ಬೇಡಿಕೆ ಏನಿದೆ 12.5% ಮೂಲ ವೇತನದ ಹೆಚ್ಚಳನ 15ಕ್ಕೆ ಮೇಲೆ ತರುವಂಥದ್ದು ಮತ್ತು 1/1/24ಕ್ಕೆ ಅದನ್ನು ಡೇಟನ್ನು ವಾಪಸ್ ತರುವಂಥದ್ದು, ಈ ಎರಡು ಪ್ರಯತ್ನನ ಈಗ ಹೈಕೋರ್ಟ್ ಕೊಟ್ಟಿರೋ ಅವಕಾಶನ ನಾವು ಸಂಪೂರ್ಣ ಉಪಯೋಗಿಸಿಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಇದೆ. ಮತ್ತು ಎರಡನೇದು, ಮುಂದೆ ರೀತಿ ಆಗುತ್ತಾ ಆಗಲ್ವ ಅನ್ನೋದು ಇಟ್ ಈಸ್ ಅನ್ ಇಶ್ಯೂ ಫಾರ್ ದ ಪೋಸ್ಟಲ್ ಇಶ್ಯೂ. ಆ್ಯಂಡ್ ಮೈಂಡ್ ಪ್ರತಿ ಸಲನೂ ಸರ್ಕಾರ ಈ ರೀತಿ ಹೈಕೋರ್ಟ್ ಮೂಲಕ ನಮ್ಮನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ದಿವಸ ದುರ್ಯೋಜನ ಹೈಕೋರ್ಟ್ ಆದೇಶವನ್ನು ಕೂಡ ಏನಾದರೂ ಆಗಲಿ ಅಂತ ಹೇಳಿ ಅದನ್ನು ಕೂಡ ಧಿಕ್ಕರಿಸುವಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಅದರಿಂದ ಒಂದು ನಾಗರಿಕ ಸಮಾಜದಲ್ಲಿ ಡೈಲಾಗ್ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗಬೇಕು, ಅದರಲ್ಲೂ ಕಲೆಕ್ಟಿವ್ ಇಶ್ಯೂಸ್ ಅನ್ನೋದನ್ನು ನಾವು ಒಪ್ತೀವಿ. ಆದರೆ ಹೈಕೋರ್ಟ್ ಅದಕ್ಕೆ ಅವಕಾಶನ ನಿರಾಕರಣೆ ಮಾಡಿರೋದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಅದಕ್ಕೆ ಸರ್ಕಾರ ಇವಾಗ ಹಠ ಮಾಡಬಾರ್ದು. ಮತ್ತೆ ನಾವು ಮುಷ್ಕರಕ್ಕೆ ಹೋಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳಿದ್ರು. ಮುಖ್ಯಮಂತ್ರಿಗಳು ಮಾತಾಡಿ ಈ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿ ಅಂತಾನೆ ನಾವು ಕೇಳಿದ್ರು. ಈಗ ನ್ಯಾಯಾಲಯ ಕೂಡ ಅದನ್ನೇ ಕೇಳಿರುವಂಥದ್ದು. ಹಾಗಾಗಿ ಸರ್ಕಾರ ಇದನ್ನ ಪ್ರಶ್ನೆಯಾಗಿ ತಗೊಳ್ಬಾರ್ದು. ನಮ್ಮನ್ನ ಕರೆದು ಜಂಟಿ ಕ್ರಿಯಾ ಸಮಿತಿ ಕರೆದು ಮಾತಾಡಿ ಕೂಡಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಕೂಡಲೇ ನಮ್ಮನ್ನ ಕರೆದು ಮಾತುಕತೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಏನು ನಮ್ಮ ಬೇಡಿಕೆಗಳಿದೆ ಅದನ್ನ ಇತ್ಯರ್ಥಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಆದಷ್ಟು ಬೇಗ ಅಂತದನ್ನ ಹೇಳಿದ್ರಿ. ಓಕೆ, ಈ ಬಿಸಿಯಲ್ಲೇ ಇದು ಮುಗಿಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಇನ್ನೊಂದು ವಾರದೊಳಗಡೆ ಇನ್ನೊಂದು 8 ದಿನದೊಳಗಡೆ ಆಗ್ಬೇಕು ಅನ್ನೋದು ಏನಾದ್ರು ನಮ್ಮ ಬೇಡಿಕೆ ಇದೆ. ಈಗ ನಾವು ಈ ಮುಷ್ಕರದ ನೋಟಿಸನ್ನು ಅಧಿಕೃತವಾಗಿ ವಾಪಸ್ ತಗೊಳ್ಬೇಕು. ನಾವು ನಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನೌಕರರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಸಭೆ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು, ಅವರಿಗೆ ನಾವು ನೋಡಿ ಈ ಮುಷ್ಕರನ್ನು ನಾವು ವಾಪಸ್ ತಗೊಂಡಿದ್ದೀವಿ. ನಮಗಿನ್ನೂ ಹೈಕೋರ್ಟ್ ಆರ್ಡರ್ ಕಾಪಿ ಸಿಕ್ಕಿಲ್ಲ, ನಮಗೆ ಮಧ್ಯಂತರ ಆದೇಶದ ಕಾಪಿ ಸಿಕ್ಕಿಲ್ಲ. ಇನ್ನೊಂದು ಅವರಲ್ಲಿ ಬರುತ್ತದೋ ಅದು ಬಂದ ಕೂಡಲೇ ಅದನ್ನು ಎನ್ಕ್ಲೋಸ್ ಮಾಡಿ ಹೈಕೋರ್ಟ್ ಈ ಥರ ಹೇಳಿದೆ, ನೀವು ಈ ರೀತಿಯಾಗಿ ನಾವು ಮುಷ್ಕರ ವಾಪಸ್ ತಗೊಂಡಿದ್ದೀವಿ, ಹೈಕೋರ್ಟ್ ಆದೇಶವನ್ನು ಗೌರವಿಸಿ ನೀವು ಸಹ ಆದಷ್ಟು ಬೇಗ ನಮ್ಮ ಜೊತೆಯಲ್ಲಿ ದಿನಾಂಕ ನಿಗದಿ ಮಾಡಿ ಸಭೆಯನ್ನು ಇತ್ಯರ್ಥ ಮಾಡಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ಗೂ ಕೂಡ ನಾವು ಪತ್ರ ಬರೆದು ನಾಳೆ ಮುಖ್ಯಮಂತ್ರಿಗಳ ಅಡ್ರೆಸ್ ಮಾಡುವಂಥ ಲೆಟರ್ನ ಮಾನ್ಯ MD ಅವರಿಗೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೊಟ್ಟು ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀವಿ. ನಾವು ಮಾಡಿ ಈ ಸಭೆಯನ್ನು ಆದಷ್ಟು ಬೇಗ ಕರೀತೀವಿ. ಇವನ್ ಅವರಾಗಲೇ ತಾರೀಕು ನಿಗದಿ ಮಾಡಿದ್ದಾರೆ, 1/7/26ರಿಂದ ನಾವು ಈ ಪರ್ಸೆಂಟೇಜನ್ನು ಏನು ಹೆಚ್ಚಳ ಇದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ. ಆ ಪರ್ಸೆಂಟೇಜ್ ಹೆಚ್ಚಳ ಆದರೆ ಆ ಡೇಟ್ ಒಳಗಡೆನೇ ಆಗಬೇಕು. ನಾವು 1/20, 1/7/26ಕ್ಕೆ
ಈ 12 ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಚರ್ಚೆ ಮಾಡಿ ತುಂಬ ಗೊಂದಲ ಆಗುತ್ತೆ, ಅದಕ್ಕೂ ಕಷ್ಟ ಅದು, ಅಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಆ ದೃಷ್ಟಿಯಿಂದ ನಾವು ಹೆಚ್ಚಳ ಏನು ಮಾಡೋದಕ್ಕೆ ನಾವು ಮುಖ್ಯಮಂತ್ರಿ ಜೊತೆ ಮಾತುಕತೆ ಮಾಡಿ ಅದನ್ನು 1-2 ವರ್ಷಕ್ಕೆ ಅನುಷ್ಠಾನ ಮಾಡೋಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ಇದು ಒಂದು ಮ್ಯಾಟರ್ ಕನ್ವೀನಿಯನ್ಸ್. ದೆನ್ ಎರಡನೇ ವಿಚಾರ ಏನು, ಇನ್ಕ್ರಿಮೆಂಟು ಮತ್ತು DA ಮರ್ಜರ್, ಇದು MD ಅವರ ಲೆವೆಲಲ್ಲಿ ಆಗಬೇಕಾದ ವಿಚಾರ. ಇದು ಈ ವಿಚಾರನ ನಾವು ಇವ್ರ ಹತ್ರ ಇಂಡಿಪೆಂಡೆಂಟಾಗೂ ಮಾಡಬೇಕು. ಈಗ 12ವರೆನೋ 14ವರೆನೋ 18ವರೆನೋ ಏನಾದರೂ ಇರಲಿ, ಈ DA ಮರ್ಜರು 1/7/2022ಕ್ಕೆ 31% DA ಮರ್ಜ್ ಆಗಬೇಕು ನಮ್ಮ ಒಪ್ಪಂದಗಳ ಪ್ರಕಾರ. ಆ DA ಮರ್ಜ್ ಆದಮೇಲೆ ಏನು BD ಅಂತ ಏನಿದೆ ಅದು ಮರ್ಜ್ ಆಗಬೇಕು. ಅದಾದಮೇಲೆ ಇಂಪ್ಲಿಮೆಂಟ್ ರೇಟ್ಸ್ ಅವ್ರ ಜೊತೆ ಚರ್ಚೆ ಮಾಡಿ ಇದೆರಡು ಇತ್ಯರ್ಥ ಆಯಿತು ಅಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದು ಕೂಡ ಬಗೆಹರಿಯುತ್ತೆ ಅನ್ನೋ ಭರವಸೆ ನಮಗೆ. ಸರ್, ಇಷ್ಟು ದಿವಸ ನೌಕರರು ಹೋರಾಟಕ್ಕೆ ಎಸ್ಮಾನ್ ಅಸ್ತ್ರ ಇತ್ತು, ಇವನ್ನೆಲ್ಲ ಕಟ್ಟಾಗುತ್ತೆ. ಈಗ ಹೊಸದಾಗಿ ಕಳೆದ 2 ಸಾಲದಿಂದ ಈಗ PI ಅಸ್ತ್ರ ಮತ್ತು ಇನ್ನೇನು ಹೋರಾಟ ಮಾಡೋಂಗಿಲ್ವಲ್ಲ. ಸರ್, ಇದು ನಾನು ಆಗಲೇ ಹೇಳಿದೆ, ಇದೊಂದು ವರ್ಗ ಸಂಘರ್ಷ. ಹಲವಾರು ತಂತ್ರಗಳನ್ನ ಅವರು ಬಳಸ್ತಾರೆ, ಹಲವಾರು ತಂತ್ರಗಳನ್ನ ದುರ್ಯೋಜನ ಕೂಡ ಹೊಸ ಅಸ್ತ್ರನ ಹುಡುಕ್ತಾರೆ ಅವರು. ಒಂದು ಹಂತದಲ್ಲಿ ಹೈಕೋರ್ಟ್ ಅನ್ನು ಕೂಡ ಧಿಕ್ಕರಿಸುವಂತಹ ಒಂದು ತೀರ್ಮಾನ ವರ್ಕಿಂಗ್ ಕ್ಲಾಸ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿದೆ. ಇದೇ ರೀತಿ ಯಾಕೆ ಮಾಡ್ತಾರೆ? ಬಟ್ ನಮಗೆ ಆ ಪ್ರೋಸೆಸ್ಸಲ್ಲಿ ನಂಬಿಕೆ ಇದೆ. ಮುಷ್ಕರಗಳನ್ನು ಹತ್ತಿಕ್ತಾ ಇಟ್ಟು ಮುಷ್ಕರಗಳನ್ನು ಬ್ಯಾನ್ ಮಾಡ್ತಾ ಇದ್ರು. ಎಸ್ಮಾ ಅಂತಂದ್ರು, ಎಸ್ಮಾ ತಗೊಂಡ್ಬಂದು ಕೂಡ ನಾವು 2014ರಲ್ಲಿ 2012ರಲ್ಲಿ ಎಲ್ಲ ಮುಷ್ಕರ ಮಾಡಿದ್ವಿ. ಎಸ್ಮಾ ಆವಾಗಲೂ ಇತ್ತು. ಅದರಿಂದ ನಾವು ಈ ಕಾನೂನುಗಳಿಂದ ಜನರ ಒಂದು ಆಕ್ರೋಶವನ್ನಾಗಿ ಜನರ ಒಂದು ಇದನ್ನಾಗಿ ಹತ್ತಿಕ್ತೀವಿ ಅಂತ ಹೇಳುವಂಥ ಪ್ರಯತ್ನ ಯಾವತ್ತೂ ಯಶಸ್ವಿಯಾಗಿದೆ. ಅದಕ್ಕೆ ವೃತ್ತಿಯವರ ಪ್ರತಿಕ್ರಿಯೆ ಬಂದೇ ಬರುತ್ತೆ. ನೋಡೋಣ ಅದು ಚರಿತ್ರೆ ಯಾವ ರೀತಿ ಈ ಒಂದು ಪ್ರಶ್ನೆನ ಇತ್ಯರ್ಥ ಮಾಡುತ್ತೆ ಅನ್ನೋದನ್ನ ನಾವು ಆ ಚರಿತ್ರೆ ಭಾಗವಾಗಿ ನೋಡೋಣ. ನಮ್ಗೆ ಆ ವಿಚಾರದಲ್ಲೂ ಕೂಡ ಭರವಸೆ. ನಿಮ್ಮಲ್ಲೇ ಯಾಕೆ ಒಗ್ಗಟ್ಟಿಲ್ಲ? 2 ಬಣಗಳು ಬೆಂಬಲ ವಾಪಸ್ ತಗೊಂಡು ಆಯ್ತಾ, ಇದರಿಂದ ಗೊಂದಲ ಆಗಲ್ಲ ಕಾರ್ಮಿಕರಲ್ಲಿ, ನೌಕರರಲ್ಲಿ, ಜನಸಾಮಾನ್ಯರಲ್ಲಿ, ಸರ್ಕಾರಕ್ಕೂ ನಿಮ್ಮ ಒಂದು ಇದು ಬಲಹೀನತೆ ಅಂತ ಅನ್ಸಲ್ವಾ? ಈಗ ಈ ಪ್ರಶ್ನೆ ಬಂದಿರೋದು ಮುಷ್ಕರ ಆಗಿದ್ದಿದ್ರೆ ಈ ಎಲ್ಲ ಸಂಘಟನೆಗಳು ಆಚೆ ಹೋಗಿದ್ದು ಯಾವ ರೀತಿ ಪರಿಣಾಮ ಆಯಿತು ಅನ್ನೋದನ್ನ ಎಲ್ಲರಿಗೂ ಕಾಣಿಸ್ತಾ ಇದೆ. ಇಲ್ಲಿ ಬೇಡಿಕೆಗಳ ಆಧಾರದಲ್ಲಿ ಸಂಘಟನೆಗಳು ಒಟ್ಟಾಗಿ ಬಂದಿತ್ತು. ಜಂಟಿ ಕ್ರಿಯಾ ಸಮಿತಿ ಅನ್ನೋದು ಒಂದು ಸಂಘಟನೆ ಅಲ್ಲ. ಸೊ ಒಂದು ಬೇಡಿಕೆಗಳ ಆಧಾರದಲ್ಲಿ ಇನ್ನು 24ರಿಂದ ನಮಗೆ 4 ವರ್ಷದಿಂದ 25% ಆಗಬೇಕು, ದೆನ್ ನಮಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕು, ಈ ಎಲ್ಲ ಡಿಮಾಂಡ್ಗಳ ಆಧಾರದ ಮೇಲೆ ನಮ್ದೆಲ್ಲ ಬೇರೆ ಬೇರೆ ಸಂಘಟನೆ ಇದೆ. ನಮ್ಮ ಬಗ್ಗೆ ಭಿನ್ನಾಭಿಪ್ರಾಯವಾಗಿ ಖಂಡಿತ ಇದೆ. ಹಲವಾರು ಸಂದರ್ಭದಲ್ಲಿ ಬಹಳ ತೀವ್ರವಾದಂಥ ವಿರೋಧ, ಪೈಪೋಟಿ ಎಲ್ಲವೂ ಇದೆ. ಬಟ್ ಈ ಡಿಮಾಂಡ್ ಆಧಾರದಲ್ಲಿ ನಾವು ಮಹಾಮಂಡಲ ಫೆಡರೇಷನ್ನು, ATC ಫೆಡರೇಷನ್ನು ಮತ್ತು SC/ST ಕ್ಷೇಮ ಅಭಿವೃದ್ಧಿ ಸಂಘ 2012ರಿಂದ ಭಾಳ ಒಟ್ಟಾಗಿ ಹೋಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಬೋರ್ ಶೆಟ್ಟಿಯವರ ಒಂದು ATC ಬಣ ನಮ್ಮ ಜೊತೆ ಇತ್ತು, ಆಚೆ ಹೋಯಿತು. BMS ಇತ್ತು, ಅವ್ರು ಆಚೆ ಬಂದರು. ಮತ್ತು ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ವಿಜಯಕುಮಾರ್ ಅವರು, ಆ ಯೂನಿಯನ್ ನಮ್ಮ ಜೊತೆ ಇತ್ತು, ಆಚೆ ಹೋಯಿತು. ಹಾಗೆ ಇವತ್ತಿರೋ 2 ಸಂಘಟನೆಗಳು ಆಮೇಲೆ ಬಂದು ನಮ್ಮ ಜೊತೆಲಿ ಈಗ ಅವರು ಹೇಗೆ ಕರ್ನಾಟಕಕ್ಕೆ ಹೋಗಿದ್ದಾರೆ. ಇದರಿಂದ ಒಗ್ಗಟ್ಟು ಹೊಟ್ಟೋಯ್ತು ಅಂತ ನಾವೇನು ಅಂದ್ಕೊಂಡಿಲ್ಲ. ಇವರು ಆಚೆ ಹೋಗಿದಾರಲ್ಲ, ಈ ಡಿಮಾಂಡ್ ಸರಿ ಇಲ್ಲ ಅಂತ ಆಚೆ ಹೋಗಿದಾರ, ಅಥವಾ ಇವರು ಒಂದು 12.5% ಅವರು ಒಪ್ಪಿದಾರಾ? ಇಲ್ಲ. ಅವ್ರು ಯಾಕೆ ಹೋಗಿದ್ದಾರೆ? ಅವರು ಹೇಳಿದ್ದಾರೆ ಯಾವುದೋ ನಮ್ಮ ಅಧ್ಯಕ್ಷರ ಆದೇಶದ ಮೇಲೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ರು ನಮಗೆ MD ಅವರು ಕೊಟ್ಟಿರೋ ಭರವಸೆ ಮೇಲೆ ನಮ್ಮ MD ಅವರು ಏನು ಭರವಸೆ ಕೊಟ್ಟರು? 9:30ವರೆಗೂ ನಿನ್ನೆ ರಾತ್ರಿ MD ಅವ್ರ ಹತ್ರ ನಾವು ಮಾತಾಡಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ, ಬನ್ನಿ ಇವಾಗ ನಾವು ಯೂನಿಯನ್ ಅವ್ರು ಇದ್ದೀವಿ, ಮ್ಯಾನೇಜ್ಮೆಂಟ್ ಇದ್ದೀವಿ, ಒಂದು ಅಗ್ರಿಮೆಂಟ್ ಸಹಿ ಮಾಡಿಬಿಡೋಣ ಅಂತ ಹೇಳಿದ್ವಿ. MD ಅವ್ರು ಬೆಂಗಳೂರಿಗೆ ಹೋಗಿದ್ವಿ, ಏನೋ ಹೊಸ ಕೇಳ್ತಾ ಇದ್ವಿ. ಇದೇ ಪಾಯಿಂಟ್ಸನ್ನು ಅಗ್ರಿಮೆಂಟ್ ಮಾಡೋಣ ಬಂದ್ರಿ, ಅವ್ರು ಎದುರುಬಿಟ್ರು ಈಗ. ಸೊ ಆಚೆ ಹೋಗಿರೋದು ಈ ಡಿಮಾಂಡನ್ನು ಸರ್ಕಾರದ ಆದೇಶ ಅವರೇನು ಒಪ್ಪಿಲ್ಲ, ಏನೋ ಒತ್ತಡಗಳಿರ್ತಾರೆ, ಅವರು ಆಚೆ ಹೋಗಿದ್ದಾರೆ. ಬಟ್ ಈ ಡಿಮಾಂಡ್ಗೆ ಅವರು ಸಹ ವಿರೋಧ ಇಲ್ಲ ಅನ್ನೋದು ನಮ್ಗೆ ಸ್ಪಷ್ಟ. ಇವತ್ತಿನ ಕೋರ್ಟಲ್ಲಿ ಕೋರ್ಟ್ನಲ್ಲಿ ಹೇಳ್ತೀವಿ, ನೀವು ಕನ್ಸ್ಟ್ರಕ್ಷನ್ ವರ್ಕರು ಇದೆಲ್ಲ ಏನೊಂದು ಕನ್ಸ್ಟ್ರಕ್ಷನ್ ವರ್ಕರು ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಹಾಕಿಕೊಟ್ಟು ಮುಂದೆ ಇಟ್ಕೊಂಡು ನೀವು ಹಾಕಿದ್ವಿ. ಒಂದು ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದ್ದೀವಿ. ಹಂಗೆ ಹೇಳಿದ್ರೆ ನೀವು PIL ಯಾಕಂತ ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಸಹಜ. ನಾನು ಹೇಳ್ತಲ್ಲ, ಅವರು ಮುಷ್ಕರನ್ನು ಮುರಿಬೇಕಂದ್ರೆ, ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿರೋ ಎಲ್ಲ ಅಸ್ತ್ರವನ್ನು ಉಪಯೋಗಿಸ್ತಾರೆ.
ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ದರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆ ನೀವು ಮಾತುಕತೆ ಆಡಬೇಕು ನಮ್ಮ ಮುಷ್ಕರ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗ ಜಗ್ಗಾಟನೆ ಎಂದು ವರ್ಗ ಸಂಘರ್ಷ ಇದು. ಅವರೊಂದು ಸಲ ಹೇಳಿದ್ದಾರೆ, ನಾವೊಂದು ಸಲ ಹೇಳಿದ್ದೀವಿ. ಇದು ಆಗ್ತಾ ಇರ್ತೀವಿ. ಅದಕ್ಕೇನು ಬೇರೆಯವ್ರು ಮಾಡ್ಕೋಬಾರ್ದು. ರಾಮಲಿಂಗಾರೆಡ್ಡಿಯವರು ನಾವೇನು ಆ ಕಾರಣಕ್ಕೆ ಬೈಯಲ್ಲ. ಅವ್ರು ಭಾಳ ಸ್ಮಾರ್ಟ್ ಮಿನಿಸ್ಟರ್ ಅಂತಲೇ ನಾವು ಕರೆಯೋದು. ಬಟ್ ಆ ಸ್ಮಾರ್ಟ್ನೆಸ್ಸನ್ನು ಜನಗಳ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಉಪಯೋಗಿಸಿ ಒಳ್ಳೆಯ ಸರ್ಕಾರದಲ್ಲಿ ನೀವು ಈ ಥರ ಕುಯುಕ್ತಿ ಮಾಡೋದ್ರಿಂದ ನಿಮ್ಮ ಸರ್ಕಾರ ಕೆಟ್ಟ ಹೆಸರು ಬಂದರೆ ನಮ್ಮ ಕೈ ಬಾಯಿ ಎಲ್ಲ ಕಟ್ತೀರ ಅಂತೇಳಿ ಜನ ದಂಗೆ ಇದ್ದರೆ ಕೋರ್ಟ್ಗೂ ಮರ್ಯಾದೆ ಕಡಿಬೇಡಿ ಅಂತ ನಾವು ರಾಮಲಿಂಗಾರೆಡ್ಡಿಯವರಲ್ಲಿ ವಿನಂತಿ ಮಾಡ್ತೀವಿ. ಕಳೆದ ಆಗಸ್ಟ್ ತಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ. ಆಗಸ್ಟ್ 5ನೇ ತಾರೀಕು ಇಡೀ ರಾಜ್ಯಾದ್ಯಂತ ಮುಷ್ಕರ ಆಯಿತು. ಅವರು ಕೂಡ PLI ತಗೊಂಬಂದು ನಮ್ಮನ್ನ ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಯಾಕೆಂದರೆ ಉಚ್ಚ ನ್ಯಾಯಾಲಯದ ಆದೇಶ ನಾವು ಪಾಲನೆ ಮಾಡಲೇಬೇಕು. ಅಂದರೆ ಪಿತೂರಿ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು ನಮ್ಮದು ಆರೋಪ. ಯಾಕೆಂದರೆ ಸಮಸ್ಯೆನ ಬಗೆಹರಿಸಬೇಕಿದ್ನ ಸುಮ್ಮನೆ ಯಾವನ್ನು ಇಟ್ಕೊಂಡು ಒಂದು PLI ಹಾಕಿದ್ರೆ ತಡೆ ಆಜ್ಞೆ ಮಾಡೋದು ಅಂದರೆ ಇದು ಸರ್ಕಾರ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ವಿನ ಸರ್ಕಾರ ಬೇಕು ಅಂತ ಇದು ಪಿತೂರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಪಿತೂರಿ ಎಲ್ಲ ಬಿಟ್ಟು ನಮ್ಮ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈ ಪಿತೂರಿ ಜಾಸ್ತಿ ಸಂಡೆ ಇಲ್ಲ, ಇರೋದಿನ್ನು 2 ವರ್ಷ. 28 ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ದರಿಂದ ದಯಮಾಡಿ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ಸಿದ್ದರಾಮಯ್ಯನವರೇ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ದಯಮಾಡಿ ಜಂಟಿ ಸಮಿತಿ ಮುಖಂಡರು ಕರೆಸಿ ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆಗೆ ನಾವು ಒತ್ತಾಯ ಮಾಡ್ತೇವೆ. ಮತ್ತೆ ಈ PIL ಹಾಕ್ಸಿರೋದು ಇಬ್ಬರು ಕೈ ಹಾಕ್ಸಿದ್ದಾರೆ. ಅವರು ಕೂಡ ಕಾರ್ಮಿಕರು. ಆ ಕಾರ್ಮಿಕರ ಕೈಗೆ ಕಾರ್ಮಿಕರು ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋದ್ರಲ್ಲಿ ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನ ಹಾಕಿ ಇಂಥ PIL ಹಾಕ್ಸೋದ್ರಲ್ಲಿ ನೀವು ನಿಮ್ಮ ಶ್ರಮವನ್ನ ವ್ಯರ್ಥ ಮಾಡಬೇಡಿ ಅಂತ. ಯಾಕೆಂದ್ರೆ ಮೊನ್ನೆ ನೀವುಗಳೇ ಕೇಳಿದ ಪ್ರಶ್ನೆಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಅವರು ಏನು ಮುಷ್ಕರ ಹೇಗಾಗತ್ತೆ, ನೀವು ಅದನ್ನ ತಡೆಯಕ್ಕೆ ಏನ್ ಮಾಡ್ತೀರಾ ಅಂದಾಗ ಆಗ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅವಾಗಲೇ ಗೊತ್ತಾಗತ್ತೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಅವ್ರನ್ನ ನಾವು ಇವತ್ತು ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ನೀವು ನಿಮ್ಮ ಶ್ರಮವನ್ನ ಸಾರಿಗೆ ನೌಕರರ ಹಿತ ಕಾಪಾಡೋದ್ರಲ್ಲಿ ವಿನಿಯೋಗಿಸಿ ಅಂತ ನಾವು ಕೇಳ್ಕೊಳ್ತಾ ಇವತ್ತೇ ಕಾರ್ಮಿಕರ ಕಡೆ ಅಕ್ಷರ. ಈ ಕಾರ್ಮಿಕರಿಗೆ ಇವತ್ತು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಅಲ್ಲಿ ಮುನಿಗಿದ್ದ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸದಿಂದ ಮನೆ ಬರ್ತಾರೆ. ಅಂತ ಕಾರ್ಮಿಕರ ಕೆಲಸದಿಂದ ಅಕ್ಷರ ಮೇಲೆ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಇದು ಪಿತೂರಿ ಅಂತೇಳಿ. ಅದಕ್ಕೆ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ಕೇಳ್ಕೊಳ್ಳಿ ಅಂದರೆ ಇಂಥ ಕುತಂತ್ರ ಬಿಟ್ಟು ನಮ್ಮ ಈ KSRTC ನೌಕರರಿಗೆ ಒಂದು ಒಳ್ಳೆಯ ವೇತನವನ್ನು ಪರಿಷ್ಕರಣೆ ಮಾಡಿಕೊಟ್ಟು ನಮ್ಮ ಪ್ರೀತಿ ಪಾತ್ರ ಆಗಲಿ ಅನ್ನುವಂಥದ್ದನ್ನು ಈ ಮಾಧ್ಯಮದ ಮೂಲಕ ನಾನು ವಿನಿಯೋಗಿಸ್ಕೊಳ್ತೀನಿ. ಸರ್, ಕೊನೆಯದಾಗಿ ಸರ್, ಈಗ ಸಭೆಗೆ ಹೋದ ನೆಕ್ಸ್ಟ್ ಸಭೆ ಆದಾಗ CM ಜೊತೆ ಮಾತುಕತೆಗೆ ಅಥವಾ ಸಾರಿಗೆ ಸಚಿವರ ಜೊತೆ ಮಾತುಕತೆ ಇದೇ ಬೇಡಿಕೆ ನಿಮ್ಮ ಸ್ಟ್ಯಾಂಡ್ ಇರುತ್ತೆ. ಅಂದ್ರೆ ದಿನಾಂಕ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇಲ್ಲ, ನೆಗೋಷಿಯೇಷನ್ಸ್ ಇಲ್ಲ. ನಾವು ಬಹಳ ಸರಳವಾಗಿ ನಮ್ಮ ಬೇಡಿಕೆಗಳನ್ನ ತಿಳಿಸಿದ್ದೀವಿ. 1/1/2024 ವಿಚಾರದಲ್ಲಿ ಯಾವುದೇ ರಾಜಿಲ್ಲ. ಈ ಏನು ನಾವು 25% ಕೇಳಿದ್ದೀವಿ, ನಾವು ಕೆಳಗಡೆ ಬರ್ತೀವಿ. ನೀವು 15% ಏನು ಕಳೆದ ಬಾರಿ ಕೊಟ್ಟಿದ್ದು ಸರ್ಕಾರ, ಅದಕ್ಕೆ ಮೇಲೆ ನೀವು ಬನ್ನಿ ಅಷ್ಟೇ. ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಶೇಕ್ ಹ್ಯಾಂಡ್ ಮಾಡೋದು. ಈ ಇನ್ಕ್ರಿಮೆಂಟ್ ರೇಟ್ಸು ಇತ್ಯಾದಿ ಎಲ್ಲ ವಿಚಾರಗಳು ಇತ್ಯರ್ಥ ಆಯಿತು ಅಂದರೆ ಅದೊಂದು 10% 1% ನಾವು ಫ್ಲೆಕ್ಸಿಬಲ್ ಆಗಿದೆ. ಒಂದು ಕೊಪ್ಪಲಿಲ್ಲ ಅಂತ ಹೇಳಿದ್ರೆ ಅದೇ ಹೇಳಿದ್ರು ನಾವು, ಒಂದು ಕೊಪ್ಪಲಿಲ್ಲ ಅನ್ನೋದನ್ನ ನಾವು ಒಪ್ಪೋದು ಸಾಧ್ಯ ಇಲ್ಲ. ಎರಡೂ ಆಗಬೇಕು. ಇದರಲ್ಲಿ ಕ್ವಾಂಟಿಟಿ ಫ್ಲೆಕ್ಸಿಬಲ್ ಆಗಿದೆ. ನಾವು ಪೂರ್ತಿ 25 ಹಾಕಿದ್ದೀವಿ ಅಷ್ಟೇ ಹಾಕಬೇಕು ಅಂತ ನಾವು ಕೇಳೋದು. ನಾವು ಕೆಳಗಡೆ ಬರ್ತೀವಿ, ನೀವು 15 ಮೇಲೆ ಬರ್ತೀವಿ. ಅವರ 12ವರೆ ಇದ್ದಾರೆ. ಇಲ್ಲಿಂದ ಒಂದು ಅದಕ್ಕೆ ಮೇಲೆ 15 ಮೇಲೆ ಬರೋದು ಏನು ಕಷ್ಟ ಆಗೋದು. ನಾವು 25 ನಾವು ಕೆಳಗಡೆ ಹೇಳಿದ್ದೀವಿ.
ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಈಗಲೂ ಹೇಳಿದ್ದೀವಿ, ಎಫ್ ಡಿ ಅವ್ರಿಗೆ ಹೇಳಿದ್ದೀವಿ, ಲೇಬರ್ ಕಮಿಷನರ್ಗೆ ಹೇಳಿದ್ದೀವಿ, ಎಲ್ಲಿಗೂ ನಾವೇನು ಮನೆ ಟಿ ವಿ ಚಾನಲ್ಗಳಲ್ಲಿ ಕೂಡ ರಾಜ್ಯವಾಸ ಎಲ್ಲರಿಗೂ ಹೇಳಿದ್ದೀವಿ. ಸೊ ಅದರಿಂದ ನಮ್ಮ ಒಂದು ಬೇಡಿಕೆಗಳು ಸರಳವಾಗಿದ್ದಾವೆ, ಪಾರದರ್ಶಕವಾಗಿದ್ದಾವೆ, ಎಲ್ಲ ನ್ಯಾಯ ಇರುತ್ತೆ. ಇದನ್ನ ಸರ್ಕಾರ ಮನಗಾಡಬೇಕು. ಅದಕ್ಕೆ ಕುಂಗೆ ಒಂದು 300 ಕೋಟಿ 400 ಕೋಟಿ ಇದಿಷ್ಟು 4,48,000 ಕೋಟಿ ರೂಪಾಯಿ ಬಜೆಟ್ ಇರೋ ರಾಜ್ಯಕ್ಕೆ ಇದು ದೊಡ್ಡ ಹೊರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಪ್ರಯಾಣ ದರ ಹೆಚ್ಚಳ ಆಗಿದೆ, ನಿಮ್ಮ ವೇತನ ಹೆಚ್ಚಳ ಸಾಧ್ಯ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. 15% ಸರ್ಕಾರ ಮಹಿಳಾ ಪ್ರಯಾಣಿಕರ ಪರವಾಗಿ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಸಾರಿಗೆ ನೌಕರರಿಗೆ ಬರಬೇಕಾದ ದುಡ್ಡಿಗೆ ನಾವು ಕಟ್ಟಿ ಹಾಕ್ತೀವಿ ಅಂತ ಹೇಳೋದು ಯಾವ ರೀತಿ? ಅದರಿಂದ ಸರ್ಕಾರ ಕೊಡಬೇಕಾದ್ರೆ ಹಣ ಕೊಟ್ಟರೆ ಸಾರಿಗೆ ಸಂಸ್ಥೆಗಳಿಗೆ ನಮ್ಮ ಡಿಮಾಂಡ್ ಈಡೇರಿಸೋದು ಇರುತ್ತೆ. ಯಾವತ್ತೂ ಬೆಂಬಲಿಸಿದಾಗ ಈ ಬಾರಿಯೂ ಕೂಡ ಬೆಂಬಲಿಸಿ ಇದರ ಯಶಸ್ಸಿನಲ್ಲಿ ಬಹಳ ಮುಖ್ಯವಾದ ಪಾತ್ರ ಇದೆ. ಧನ್ಯವಾದಗಳನ್ನ ಹೇಳುತ್ತೇವೆ. ಹೋರಾಟಕ್ಕೆ ಮುಂದಾಗಿ ಸಾರಿಗೆ ನೌಕರರೇ ಹೋರಾಟಕ್ಕೆ ಸಾರಿಗೆ ನೌಕರರೇ ಹೋರಾಟಕ್ಕೆ ಏನೇ ಬರಲಿ ಸಾರಿಗೆ ನೌಕರ ಐಕ್ಯತೆ ಸಾರಿಗೆ ನೌಕರ ಐಕ್ಯತೆ ಸಮಿತಿಯ ಹೋರಾಟಕ್ಕೆ